ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ಅಕ್ಕಿ ತೋರಿಸ್ತಿದ್ದಾಳೆ, ಏನು ಕತೆ ಅಂತ ಅಂದ್ಕೋತಿದ್ದೀರಾ? ಅಕ್ಕಿನ ಈ ಥರ ಪಚ್ಚಲೆ ನೆನೆಸಿಟ್ಟು ಹುಡಿ ಮಾಡಿ ಕಡುಬು ಮಾಡೋದು ಗೊತ್ತಾ ನಿಮಗೆ? ನೋಡಿ, ಅದನ್ನ ತೊಳೆದು ನೀರು ಇಳಿಯೋಕ್ಕೆ ಬಿಟ್ಟಿದ್ದೇನೆ. ಒಂದು 1/4 ಗಂಟೆ ಆದಮೇಲೆ ಇದು ಚೆಂದ ಡ್ರೈ ಆಗಿದೆ. ಇದನ್ನ ಚೆಂದ ಮಿಕ್ಸಿ ಮಾಡ್ಕೋತೇನೆ. ಮಿಕ್ಸಿ ಅಂತೇಳಿದರೆ ಕಡುಬಿಗೆ ಹೇಗೆ ಮಿಕ್ಸಿ ಮಾಡ್ಕೋಬೇಕು ಅಂತೇಳಿದರೆ ನೈಸ್ ಮಾಡ್ಕೋಬಾರ್ದು, ಅದು ತೆರಿ ಇರಬೇಕು. ನೋಡಿ, ಈ ಥರ ತೆರಿ ಪೌಡ್ರ್ ಆಗಿರಬೇಕು. ಜಾಸ್ತಿ ನೈಸ್ ಆದರೆ ಕಡುಬು ಚೆಂದ ಆಗಲ್ಲ. ಯಾರಿಗೆಲ್ಲ ಕಡುಬು ಇಷ್ಟ, ಕಡುಬು ಜೊತೆ ಏನು ಕಾಂಬಿನೇಷನ್ ಇರುತ್ತೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಆದರೆ ತುಂಬ ಹೊತ್ತು ಇದನ್ನ ಗಟ್ಟಿಯಾಗುವವರೆಗೆ ಮಾಡೋದೇ ಕಷ್ಟ. ಕಡುಬಿಗೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕೋಬೇಕು. ಯಾರು ಈ ಥರ ಕಡುಬು ಮಾಡ್ತೀರಾ ಅಥವಾ ಅಕ್ಕಿನ ನೆನೆಸಿಟ್ಟು ಗಟ್ಟಿ ಕಡ್ದು ಮತ್ತೆ ಈ ಥರ ನಾದಿ ಮಾಡ್ತೀರಾ ಕಡುಬುನ ಹೇಳಿ ನನಗೆ. ನಾನು ಅಕ್ಕಿ ಹುಡಿ ಮಾಡಿಯೇ ಮಾಡೋದು ಜಾಸ್ತಿ. ಈಗೀಗ ಮಿಕ್ಸಿಲಿ ಮಾಡ್ಕೋತೇನೆ, ಇಲ್ಲದಿದ್ದರೆ ಬೀಸೋ ಕಲ್ಲಲ್ಲಿ ಅಕ್ಕಿ ಹುಡಿ ಮಾಡಿ ಕಡುಬು ಮಾಡ್ತಾಯಿದ್ದೆ. ಜೊತೆಗೆ ಕಡುಬಿಗೆ ಕಾಂಬಿನೇಷನ್ ಏನು ಹೇಳಿ, ನಾನು ಜಾಸ್ತಿ ಅಲ್ಲ 99% ನಾನು ಟೊಮೆಟೊ ಚಟ್ನಿನೇ ಮಾಡ್ಕೋತೇನೆ. ನನಗೆ ತುಂಬ ಇಷ್ಟ ಟೊಮೆಟೊ ಚಟ್ನಿ ಮತ್ತು ಕಡುಬು ಕಾಂಬಿನೇಷನ್. ಟೊಮೆಟೊನ ಬೇಯಿಸಿ ಮಸಾಲೆ ಜೊತೆಗೆ ಮಿಕ್ಸಿ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಚೆಂದಾಗತ್ತೆ. ಕಡುಬು ಮಾಡಿಕೊಂಡ್ರೆ ಬೇರೆಲ್ಲ ಕೆಲಸಗಳು ಈಸಿಯಾಗಿ ಮಾಡೋಕ್ಕಾಗತ್ತೆ ಅಂತ ಕಡುಬುನ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಸೈಡ್ ಹಿಡಿದುಕೊಂಡಿದ್ದೆ. ನೋಡಿ, ಟೊಮೆಟೊ ರಾಯ್ತ ಮತ್ತು ಕಡುಬು ರೆಡಿ ಆಗಿದೆ. ಗಂಗಮ್ಮನ ಕಟ್ಟಕ್ಕೋದಲ್ಲಿ ಇವತ್ತು ಸ್ವಲ್ಪ ನನಗೆ ಚರ್ಮೆ ಸೊಪ್ಪು ಸಿಕ್ತು. ನಾನು ಈ ವಿಡಿಯೋನ ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ, ಇದರ ಪಲ್ಯ ಮಾಡೋದು ಹೇಗೆ, ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಇದು ಹಸ್ರ ಒಲೆ. ಯಾರಿಗೆಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಇದು 11-12 ವರ್ಷ ಆಯಿತು ಮಾಡಿ. ಇವತ್ತು ಕಿಚನ್ ಕ್ಲೀನಿಂಗ್ ನಂದು ಸ್ವಲ್ಪ ಬೆಂಕಿ ಮಾಡ್ತೇವಲ್ವ, ಸ್ವಲ್ಪ ಕಪ್ಪು ಆಗಿತ್ತು. ಆದರೂ ಈ ಸೈಡೆಲ್ಲ ಅದು ತುಂಬ ದಿನ ಆದಮೇಲೆ ಕ್ಲೀನ್ ಮಾಡಿದರೆ ಹಾಗೆ ಆಗುತ್ತೆ. ಆ್ಯಕ್ಚುಲಿ ಇದೊಂದು ಸಲ ಬೆಂಕಿ ಮಾಡಿದರೆ ಫುಲ್ ಡೇ ಬಿಸಿ ಇರುತ್ತೆ. ಮಿಸ್ಸಾಗಿ ಇಲ್ಲೆಲ್ಲ ಟಚ್ ಮಾಡಿ ನಾನು ಕೈ ಸುಟ್ಕೊಂಡಿದ್ದೆಲ್ಲ ಇದೆ. ಇದು ಒಂದು ಸಲ ಬೆಂಕಿ ಮಾಡಿದಾಗ ಇದು ಫುಲ್ ಬಿಸಿ ಆಗುತ್ತೆ. ಹಸ್ರ ಒಲೆ ಅಂತ, ಅದಕ್ಕೆ ಮುಚ್ಚಳೆಲ್ಲ ಬರುತ್ತೆ. ಈ ಮುಚ್ಚಳನ ಇಲ್ಲಿ ಹಾಕಿದರೆ ಹೊಗೆ ಇಲ್ಲಿಂದಲೇ ಬರುತ್ತೆ, ಮನೆ ಫುಲ್ ಸ್ಪ್ರೆಡ್ ಆಗುತ್ತೆ. ಈ ಮುಚ್ಚಳನ ಇಲ್ಲಿ ಹಾಕಿದರೆ ಹೋಗ್ತಿಲ್ಲ ಅಲ್ವಾ, ಇಲ್ಲಿ ಹಾಕಿದರೆ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಆಚೆ ಪೈಪ್ ಇದೆ, ಆಚೆ ಪೈಪ್ ಕೊಟ್ಟಿದ್ದೇವೆ. ಜೊತೆಗೆ ಇದಕ್ಕೊಂದು ಮುಚ್ಚಳಕ್ಕೆ ಇದೆ ಮುಚ್ಚಳ ಇದೆ. ಇದು ತುಂಬ ವರ್ಷ ಆದ ಕಾರಣ ತೊಳೆದು ಮಾಡಿ ಈಗ ಈ ಮಟ್ಟರಲ್ಲಿ ಇದೆ. ಆದರೆ 2 ಒಲೆನ ಯೂಸ್ ಮಾಡ್ಬೋದು. 2 ಒಲೆನ ಯೂಸ್ ಮಾಡಿದಾಗ ಇದನ್ನ ಓಪನ್ ಮಾಡಬೇಕು. ಆಗ ಈ ಕಡೆಯಿಂದಲೂ ಬೆಂಕಿದು ಆಚೆ ಗಾಳಿ ಹೋಗುತ್ತೆ, ಇದರದ್ದು ಆಚೆ ಹೋಗುತ್ತೆ. ಆಗ ಹೊರಗಡೆ ಹೊಗೆ ಬರಲ್ಲ. ಹಸ್ರ ಒಲೆ ಗೊತ್ತಿರ್ಬೋದು, ಬಟ್ ಈಗ ಹೊಸ ಇನ್ನು ಕೂಡ ಬೇರೆ ಟೈಪ್ ಬಂದಿದೆ. ಬಟ್ ನಮ್ಮ ಮನೆ ಹಸ್ರ ಒಲೆ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೆ ತುಂಬ ದಿನ ಆದಮೇಲೆ. ನೋಡಿ, ಇವತ್ತು ಕ್ಲೀನ್ ಮಾಡಿ ತೊಳೆದು ಎಲ್ಲ. ಇವತ್ತು ಆ್ಯಕ್ಚುಲಿ ಕಿಚನ್ ಕೆಲಸನೇ ಮಾಡಿದ್ದು ಆಲ್ಮೋಸ್ಟ್ ನಾನು. ಹಗ್ಗ ನನ್ನ ಕೈಯಲ್ಲಿ ನೋಡಿ, ಯಾವ ಸೈಡ್ ಹೋಗ್ತಲ್ಲ ಅನ್ನೋದು ಭಯ ಆಗುತ್ತೆ, ನಿಂತ್ಕೊಳ್ಳೋಕ್ಕೆ ಕಷ್ಟ. ಈ ಹಸುಗಳಿಗೆಲ್ಲ ಕಿವಿಗೆ ಗಾಳಿ ನುಗ್ಗಿದ್ರೆ ಮತ್ತೆ ಎಲ್ಲಿರ್ತೇವೆ ಅನ್ನೋದೇ ಗೊತ್ತಿರಲ್ಲ. ಈಗ ಕರು ಇದ್ದ ಕಾರಣ ಸೀದಾ ಹಟ್ಟಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹೋದರೆ ಸಾಕಿತ್ತಪ್ಪ. ಹಗ್ಗ ಇಲ್ಲ ಅಂತ ಹೇಳಿದರೆ ಹೇಳೋ ಮಾತು ಕೇಳೋದೇ ಇಲ್ಲ ಅವಳು. ಹಗ್ಗ ಹಾಕೋಕ್ಕೂ ಬಿಟ್ಟಿಲ್ಲ. ಈಗ ಹೆಂಗೆ ಬಿಚ್ಕೊಂಡ್ಲು ಗೊತ್ತಿಲ್ಲ, ಅಕಸ್ಮಾತ್ತಾಗಿ ನೋಡಿದ ಕಾರಣ ಆಯಿತು. ಇಲ್ಲದಿದ್ದರೆ ಬೇರೆಯವರ ತೋಟಕ್ಕೆ ಹೋಗ್ತಿದ್ಲು. ಇವತ್ತು ಬಯಸ್ಕೋಬೇಕಿತ್ತು ನಾನು ಇವಳಿಂದ. ಅಲ್ಲಿ ಸಿಕ್ಕಿದ್ಲು ನೋಡಿ, ಹಗ್ಗ ಹಾಕಿದ್ದೇನೆ. ಸಿಟ್ಟು ಬರ್ಸೋದು ನನಗೆ ಅವಳು. ನನಗೆ ಸಿಟ್ಟು ಬಂದಾಗ ಕಟ್ಟಿ ಹಾಕಿ 2 ಕೊಡ್ತೇನೆ ಕೂಡ. ಅದಕ್ಕೆ ಅವಳು ನನ್ನ ಭಯನೂ ಇದೆ. ಬೇರೆಯವ್ರ ತೋಟಕ್ಕೆ ಹೋಗಿ ಕಾಪಿನೆಲ್ಲ ತಿಂದರೆ ಅವ್ರು ಸುಮ್ಮನೆ ಬಿಡ್ತಾರಾ? ಚೆಂದ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಗದ್ದೆಲಿ ಕಟ್ಟಿದರೆ
ಸುತ್ತಕ್ಕೆ ಹೋಗೋದು ಬಿಚ್ಚಿಸ್ಕೊಂಡೆಲ್ಲ. ಮೇ ಬಿ ನಾನು ಕಟ್ಟಿದ್ದು ಗಟ್ಟಿಯಾಗಿಲ್ವಾ ಏನೋ ಗೊತ್ತಿಲ್ಲ. ರಾಣಿ ಅವಳು. ಮಾರ್ನಿಂಗ್ ಕಡುಬು ತಿಂದು ಎಷ್ಟು ಉಳಿದಿತ್ತು. ಈವ್ನಿಂಗಿಗೆ ಈ ಕಡುಬನ್ನ ಮತ್ತೆ ಹೀಗೆ ಕೊಟ್ಟರೆ ಅಥವಾ ಸಾರು ಜೊತೆ ಕೊಟ್ಟರೆ ಯಾರೂ ತಿನ್ನಲ್ಲ, ಮತ್ತು ಗಂಗಮ್ಮನಿಗೆ ಹಾಕಬೇಕು. ಅದಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡು ಅದನ್ನ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲರೂ ತಿಂತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಕಡುಬನ್ನ ಹುಡಿ ಮಾಡಿಕೊಂಡೆ. ಯಾರೆಲ್ಲ ಈ ರೆಸಿಪಿನ ಉಳಿದಿರೋ ಕಡುಬನ್ನ ಹೀಗೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ನೋಡಿ, ಕಡುಬನ್ನ ಹುಡಿ ಮಾಡಿಕೊಂಡೆ, ಜೊತೆಗೆ ಉಪ್ಪನ್ನು ಸ್ವಲ್ಪ ನೀರು ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡೆ. ಬೆಳಿಗ್ಗೆ ಕಡುಬಿಗೆ ಹಾಕಿದ ಉಪ್ಪು ಅಷ್ಟೆಲ್ಲ ಮತ್ತೆ ಉಪ್ಪಿಟ್ಟು ಮಾಡ್ಕೊಳ್ಳುವಾಗ ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಉಪ್ಪು ನೀರು ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಾವು ಮಾಡಿರೋ ಫುಡ್ಡನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಹೊಸ ರೆಸಿಪಿಗಳು ಅದರಲ್ಲೇ ಹುಡ್ಕೊಂಡ್ರೆ ಮಕ್ಕಳಿಗೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಫುಡ್ ಕೂಡ ವೇಸ್ಟ್ ಆಗಲ್ಲ. ಮನೇಲಿ ದನ ಕರು ಅಂತ ಇದ್ದರೆ ಖಂಡಿತ ವೇಸ್ಟ್ ಆಗಲ್ಲ. ಮತ್ತು ದನ ಕರು ನಾಯಿ ಏನು ಸಹ ಇಲ್ಲದಿದ್ದರೆ ಫುಡ್ ವೇಸ್ಟ್ ಆಗುತ್ತೆ. ಹಸಿಮೆಣಸು ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೇನೆ ಉಪ್ಪಿಟ್ಟಿಗೆ ಹಾಕೋಕ್ಕೆ ಅಂತ. ಯಾವತ್ತೂ ನಾವು ಫುಡ್ಡನ್ನ ವೇಸ್ಟ್ ಮಾಡಬಾರ್ದು, ಬೇಕಾದಷ್ಟೇ ಹಾಕ್ಕೊಂಡು ತಿನ್ಕೋಬೇಕು. ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ, ಜೊತೆಗೆ ಸಾಸಿವೆ, ಉದ್ದಿನಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೋತೇನೆ. ನನ್ನ ಮಕ್ಕಳಿಗೆ ಅದರಲ್ಲಿ ಉದ್ದಿನಬೇಳೆನ ಹುಡ್ಕೋದಂತೇಳಿದರೆ ಭಾರಿ ಇಷ್ಟ. ಸ್ವಲ್ಪ ಬ್ರೌನ್ ಕಲರ್ ಬಂದ ಉದ್ದಿನಬೇಳೆನ ತಿನ್ನೋದು ಕೂಡ ಒಂದು ಟೇಸ್ಟಿಯಾಗಿರುತ್ತೆ ಅಲ್ವಾ? ನಿಮಗೂ ಹೀಗೇನಾ? ಹೇಳಿ ನನಗೆ ಕಮೆಂಟಲ್ಲಿ. ಇದನ್ನ ಚೆಂದ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸು ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಯಾಕೆಂತೇಳಿದರೆ ತುಂಬ ಹೊತ್ತು ಬೇಯೋಕ್ಕಿಲ್ಲ. ಮತ್ತು ಅಲ್ಲಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಈ ಕಡುಬು ಹುಡಿ ಮಾಡಿದ್ದನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಒಂದು ಲೈಟಾಗಿ ಸ್ಟವ್ನ ಇಟ್ಕೊಂಡು ನೀವು ಅದನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಜಾಸ್ತಿ ಮಾಡಿದರೆ ಅದು ತಳ ಹಿಡಿಯುತ್ತೆ. ಯಾಕೆ ಅಂತೇಳಿದರೆ ಸ್ವಲ್ಪ ಗಟ್ಟಿ ಇದೆ ಅಲ್ವಾ, ಹಾಗಾಗಿ. ಇಲ್ಲಿಗೆ ಉಪ್ಪಿಟ್ಟು ರೆಡಿ. ನನ್ನ ಮಕ್ಕಳು ನನ್ನೊಟ್ಟಿಗೆ ಇದ್ದಾರೆ. ಉಪ್ಪಿಟ್ಟು ಯಾವಾಗತ್ತೆ ತಿನ್ನೋಕ್ಕೆ ಅಂತ ಹೇಳಿ. ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಟೇಸ್ಟ್ ಹೇಳಿ. ಟ್ರೈ ಮಾಡಿದ ಮೇಲೆ ನನಗೆ ನೀವು ಇದನ್ನ ಮಾಡ್ತಾಯಿದ್ರೆ ಕಮೆಂಟಲ್ಲಿ ಹೇಳಿ. ನನ್ನ ಇವತ್ತಿನ ಈ ಮಿನಿ ಲಾಗ್ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತ ಅಂದ್ಕೋತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಖಂಡಿತ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.